ನಮಸ್ಕಾರ ಕಲಬುರ್ಗಿ, ಎಲ್ಲರೂ ಹೆಂಗಿದ್ದೀರಿ? ನಾನಂತೂ ಮಸ್ತಿದ್ದೀನಿ ನೋಡ್ರಿ. ನೀವೆಲ್ಲ ಆರಾಮಿದ್ದೀರಿ ಅಂತ ಅಂದ್ಕೊಂಡಿನಿ. ಬರ್ರಿ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡಮ್ರಿ. ನಿನ್ನೆ ವೀಡಿಯೋ ಹಾಕಕ್ಕೆ ಆಗಿಲ್ಲ, ಸಾರಿ, ಕ್ಷಮೆ ಇರಲಿ ಅಂತ ಕೇಳ್ಕೊತೀನಿ ರೀ. ನೋಡಿರಿ, ಇಲ್ಲಿ ನಾನು ಸಸಿ ಪಲ್ಯ ಮಾಡ್ಲತ್ತೀನಿ ರೀ. ಅದಕ್ಕೆ ಒಂದು ಕಡಾಯಿ ತೊಗೊಂಡು ಅದ್ರಾಗ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿನಿ ರೀ. ಎಷ್ಟು ಬೇಕೋ ಅಷ್ಟು ನೋಡಿ ನೀವು ಎಣ್ಣೆ ತೊಗೋಬೋದು. ಎಣ್ಣೆ ಕಾಯ್ದ ನಂತರ ಸಾಸಿವೆ ಜೀರಿಗೆ ಹಾಕೀನಿ ರೀ. ಸಾಸಿವೆ ಜೀರಿಗೆ ಚಟಪಟ ಅಂತ ಅನ್ನೋವರೆಗೂ ಕಾಯ್ಬೇಕು ರೀ. ಎಣ್ಣೆಗೆ ಚಲೋ ಸಾಸಿವೆ ಜೀರಿಗೆ ಚಟಪಟ ಅಂತ ಅನ್ಬೇಕು ನೋಡಿರಿ. ಆಮೇಲೆ ನಾನು ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಕೊಂಡೀನಿ ರೀ. ಅದು ಕೂಡ ಅಷ್ಟೇ ರೀ, ಎಣ್ಣೆಗೆ ಒಂದು ಸ್ವಲ್ಪ ಚಲೋ ಫ್ರೈ ಆಗ್ಬೇಕು ರೀ. ಮತ್ತು ಒಂದು ಸ್ವಲ್ಪ ನಾನು ಕುಟ್ಟಿ ಬೆಳ್ಳುಳ್ಳಿ ಸಿಪ್ಪೆ ಸುಲಿದು ಜಜ್ಜಿಟ್ಕೊಂಡಿದ್ರಿ. ಆ ಬೆಳ್ಳುಳ್ಳಿನ ಹಾಕೊಳತ್ತೀನಿ ನೋಡಿರಿ. ನಾನೀಗ ನೀವು ಬೇಕಾದ್ರೆ ಪೂರ್ತಿ ಇನ್ನೂ ಸಣ್ಣ ಕುಟ್ಟು ಹಾಕೋಬೋದು. ನಾನಿಷ್ಟು ಸಾಕಂತ ಅವಳ ಚಳ ಅಷ್ಟೇ ಕುಟ್ಟಿ ನೋಡಿರಿ, ಕುಟ್ಟು ಹಾಕ್ಕೊಂಡೀನಿ ರೀ ಫ್ರೆಂಡ್ಸ. ಇದು ಅಷ್ಟೇ ರೀ, ಬೆಳ್ಳುಳ್ಳಿ ಸ್ಮೆಲ್ ಚೆನ್ನಾಗಿ ಬರ್ಬೇಕು, ಅಲ್ಲಿವರೆಗೂ ನಾವು ಚಲೋ ಹುರ್ಕೋಬೇಕು ರೀ ಎಣ್ಣೆಗೆ. ಮತ್ತು ಇಲ್ಲಿ ನಾನು ನೀವು ಬೇಕಾದ್ರೆ ಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಎರಡು ಮಿಕ್ಸರ್ ಮಾಡಿ ತೊಗೋಬೋದು, ಇಲ್ಲ ಕುಟ್ಕೊಂಡು ತೊಗೋಬೋದು. ನಾನು ಕುಟ್ಟೋದಿರಲಿಲ್ಲ, ಮಿಕ್ಸರಲ್ಲಿ ಎಲ್ಲ ಹಾಕಲಿ ಅಂತ ನಾನು ಸಣ್ಣದಾಗಿ ಕಟ್ ಮಾಡ್ಕೊಂಡಿ ನೋಡಿರಿ. ಕಟ್ ಮಾಡಿಕೊಂಡು ಹಾಕ್ಕೊಂಡೀನಿ ರೀ. ಈ ಕಡೆ ರೈಸ್ ರೆಡಿ ಆಗ್ಯದ ನೋಡಿರಿ, ನೋಡ್ಬೋದು. ಸ್ವಲ್ಪ ಅನ್ನ ಮಾಡೀನಿ ರೀ, ಮತ್ತು ಈ ಕಡೆ ಪಲ್ಯ ಮಾಡ್ಲತ್ತೀನಿ ನೋಡಿರಿ. ಇದು ಅಷ್ಟೇ ರೀ, ಹಸಿಮೆಣ್ಸಿನ್ಕಾಯಿ ಇದು ಸ್ಮೆಲ್ ಹೋಗೋಗಂಟ ಮತ್ತು ಚಲೋ ಹುರ್ಕೋಬೇಕು ರೀ. ಇಲ್ಲಿ ನೋಡಿರಿ, ಸಬ್ಸಿ ಪಲ್ಯ ನಾನು ಸಣ್ಣದಾಗಿ ಕಡ್ಕೊಂಡು ಚಲೋ ವಾಶ್ ಮಾಡಿ ನೋಡಿರಿ. ಚಲೋ ವಾಶ್ ಮಾಡಿಬಿಟ್ಟು ಅದಕ್ಕೆ ಈ ರೀತಿ ಇಟ್ಟಿನಿ ರೀ, ಪ್ಲೇಟ್ನಾಗ ಹಾಕ್ಕೊಂಡು. ನೋಡ್ಬೋದು ರೀ ಯಾವ ರೀತಿಯಾಗಿ ಕಾಣತ್ತದಂತ. ತಾಜಿ ಇತ್ತು, ತೊಗೊಂಡು ಬಂದ್ರಿ ಹೋಗ್ಬಿಟ್ಟು. ನೋಡ್ಬೋದು ಯಾವ ರೀತಿ ಆಗದಂತ. ಪಲ್ಯ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಮತ್ತು ಯಾರಿಗೆಲ್ಲ ನನ್ನ ಚಾನಲ್ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ನಿಮ್ಮ ಪ್ರೀತಿ, ಸಪೋರ್ಟು, ಪ್ರೋತ್ಸಾಹ ಸದಾ ಇರಲಿ ಅಂತ ಕೇಳ್ಕೊತೀನಿ ರೀ. ಈಗ ಫ್ರೈ ಆಮೇಲೆ ನಾನು ಒಂದು ಸ್ವಲ್ಪ ಅರಿಶಿಣ ಹಾಕೀನಿ ರೀ. ಅರಿಶಿಣ ಹಾಕಿ ಒಂದು ಟೀ ಕುಡಿಯೋ ಗ್ಲಾಸ್ಲಿಂದ ಒಂದು 2 ಗ್ಲಾಸ್ ನಾನು ಇಲ್ಲಿ ತೊಗರಿಬೇಳೆ ಹಾಕಿ ನೋಡಿರಿ. ಹಾಕಿಬಿಟ್ಟು ಮತ್ತು ಇನ್ನೂ ಸ್ವಲ್ಪ ಕಡಿಮೆ ಅನ್ನಿಸ್ತ್ರಿ. ಹಾಗಾಗಿಬಿಟ್ಟು ಮತ್ತು ಇನ್ನೊಂದು ಸ್ವಲ್ಪ ಹಾಕಿ ನೋಡಿರಿ. ನೀವು ಬೇಕಾದ್ರೆ ತೊಳೆದು ತೊಗೋಬೋದು, ಇಲ್ಲ ಹಾಗೇನೋ ತೊಗೋಬೋದು. ನಾನು ಹಾಗೆ ಹಾಕ್ಕೊಂಡೀನಿ ರೀ. ಮತ್ತು ಇನ್ನೊಂದು ಸ್ವಲ್ಪ ನಾನು ಆ್ಯಡ್ ಮಾಡ್ಕೊಂಡು ನೋಡಿರಿ, ಒಂದು ಸ್ವಲ್ಪ ಜಾಸ್ತಿ ಮಾಡಬೇಕಂತ. ಗಟ್ಟಿ ಏನಾರ ಪಲ್ಯ ಮಾಡಿದ್ರೆ ಇರೋಂಗೆ ಇಲ್ಲರಿ. ಎಷ್ಟೇ ಅದು ಮಾಡಿದ್ರು ಎಷ್ಟು ಚಲೋ ಆಗಲಿ ಹೋಗ್ತಿ ಇರೋದೇ ಇಲ್ಲ. ಹಾಗಾಗಿ ಒಂದು ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡ್ರಿ, ಇದ್ರೆ ಮುಂಜಾನೆಗೆ ಉಳ್ಳಕ್ಕಾಗುತ್ತಂತ. ಹಾಕೊಂಡಾದ್ಮೇಲೆ ಈಗ ಅದು ಒಂದು ಸ್ವಲ್ಪ ಫ್ರೈ ಮಾಡಿದ್ರಿ. ಎಣ್ಣೆಗೆ ಫ್ರೈ ಮಾಡಾದ ನಂತರ ಈಗ ಕಡೆಯಲ್ಲಿ ನಾನು ಸಬ್ಸಿ ಪಲ್ಯ ಹಾಕೊಳತ್ತೀನಿ ರೀ. ಸಬ್ಸಿ ಪಲ್ಯ ಹಾಕ್ಕೊಂಡ್ಬಿಟ್ಟು ಚಲೋ ನಾನು ಮಿಕ್ಸ್ ಮಾಡ್ಕೊತೀನಿ ನೋಡಿರಿ. ಅಷ್ಟು ಹಾಕೋತೀನಿ ರೀ. ಈ ರೀತಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೋಬೇಕು ರೀ. ಮತ್ತು ಒಂದು ಸ್ವಲ್ಪ ಚಲೋ ತೊಳ್ಕೊಬೇಕು ರೀ. ಯಾಕಂತಂದ್ರೆ ನಾವು ಸಂತೆಲೆಲ್ಲ ಇಟ್ಟಿರೋ ತರ್ತೀವಿ ರೀ. ಅವ್ರು ಎಲ್ಲಿಂದ ತರ್ತಾರೋ, ಎಲ್ಲೆಲ್ಲಿ ಉಳಿಸಾಡ್ತಾರೋ ಏನೋ. ಹಾಗಾಗಿಬಿಟ್ಟು ಒಂದು ಸ್ವಲ್ಪ ಚಲೋ ತೊಳ್ಕೊಬೇಕು ರೀ. ರೈತರ ಹತ್ರ ತಂದ್ರೆ ಶುದ್ಧನೇ ಇರುತ್ತೆ. ಆದರೆ ಅಲ್ಲಿ ಅವರು ಓಡಾಡಿಸಿ ಅದು ಮಾಡಿ ಅಲ್ಲಿಂದ ಇಲ್ಲಿಂದ ತಂದು ಎಲ್ಲಿ ಜಮಾಸಿಡ್ಬೇಕಂದ್ರೆ ತೆಳಗೆ ಮ್ಯಾಲೆ ಎಲ್ಲ ಬಿಸಾಕಿ ಇದು ಮಾಡಿರ್ತಾರೆ. ಹಾಗಾಗಿ ಸ್ವಚ್ಛತೆ ಕಾಪಾಡ್ಕೋಬೇಕು ರೀ, ಹೆಲ್ತಿಗೆ ಒಳ್ಳೆಯದು. ಹಾಗಾಗಿ ಒಂದು ಸ್ವಲ್ಪ ನಾನು ಚಲೋ ಕಟ್ ಮಾಡಿ ಚಲೋ ತೊಳ್ದೀನಿ ರೀ. ತೊಳೆದ್ಬಿಟ್ಟು ತೊಗೊಂಡಿನಿ ನೋಡಿರಿ, ನೋಡ್ಬೋದು. ತೊಗರಿಬೇಳೆ ಹಾಕ್ಕೊಂಡೀನಿ ರೀ. ನೀವು ಬೇಕಾದ್ರೆ ಹೆಸರು ಬೇಳೆನೂ ಹಾಕ್ಕೋಬೋದು, ಇಲ್ಲಾಂದ್ರೆ ಚೆನ್ನಾಗಿ ಬೇಳೆ ಇರ್ತಾವಲ್ಲ ರೀ, ಅವು ಹಾಕ್ಕೋಬೋದು. ನಮ್ಮ ಮನೆಯವ್ರಿಗೆ ನನಗೆ ಇಬ್ಬರಿಗೆ ತೊಗರಿಬೇಳೆ ಇಷ್ಟ ರೀ. 1 ನಿಮಿಷ ಇಟ್ಟಾದ್ಮೇಲೆ ನಾನು ಈಗ ಇದಕ್ಕೆ ನೀರು ಹಾಕ್ಕೊಳತ್ತೀನಿ ನೋಡಿರಿ. ನೀರು ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕೋರಿ. ನಾನಂತರೂ ಒಂದು 1.5 ಗ್ಲಾಸ್ ಹಾಕೀನಿ ರೀ, 1.5 ಗ್ಲಾಸ್ ಹಾಕೀನಿ ರೀ. ಯಾಕಂದ್ರೆ ಬ್ಯಾಳಿನೂ ಕುದಿಬೇಕು ಮತ್ತು ಪಲ್ಯನೂ ಕುದಿಬೇಕು. ಕುದ್ದಷ್ಟು ಟೇಸ್ಟ್ ಭಾರಿ ಬರ್ತದೆ. ಹಾಗಾಗಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನೋಡಿರಿ. ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋರಿ. ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕೋರಿ. ಜಾಸ್ತಿ ಆದ್ರೆ ಕಡಿಮೆ ಮಾಡ್ಲಾಕ ಬರಲ್ಲ, ಕಡಿಮೆ ಇದ್ರೆ ಇನ್ನು ಬೇಕಾದ್ರೆ ಹಾಕೋಬೋದು. ಇದು ಶೇಂಗಾದ ಪುಡಿ ನೋಡಿರಿ. ಶೇಂಗಾ ಹುರಿದು ಕುಟ್ಟಿ ಪುಡಿ ಮಾಡಿ ಇಟ್ಟಿದ್ದಂಥದ್ದು ಹಾಕೋತೀನಿ ನೋಡಿರಿ. ನಾನೀಗ ಇದು ಎಷ್ಟು ಬೇಕೋ ಅಷ್ಟು ನೋಡಿ ಹಾಕೋರಿ. ನಾನು ಒಂದು 4-5 ಚಮಚ ಹಾಕೀನಿ ರೀ. ಟೀ ಕುಡಿಯೋ ಸ್ಪೂನಿಂದ ಒಂದು 4-5 ಸ್ಪೂನ್ ಹಾಕಿ ನೋಡಿರಿ. ಹಾಕಿ ಈಗ ಅದು ಚಲೋ ಮಿಕ್ಸ್ ಮಾಡ್ಕೊತೀನಿ ರೀ. ನೀರು ಇಷ್ಟು ಹಾಕಿ ನೋಡಿರಿ. ನೀರು ಇಷ್ಟು ಕಾಣತ್ತವ್ರಿ. ಅವು ಕುದ್ದ ಮೇಲೆ ಅದ್ರಾಗ ಏನು ನೀರೇ ಇರೋಂಗಿಲ್ಲ, ಅಷ್ಟು ಕಡಿಮೆ ಆಗ್ತಾವ್ರಿ. ಈಗ ನಾನು ಇದಕ್ಕೆ ಚಲೋ ಮುಚ್ಚಿಡ್ತೀನಿ ನೋಡಿರಿ. ನೋಡ್ಬೋದು ಯಾವ ರೀತಿ ಕಾಣ್ತದಂತ. ನನಗಂತೂ ಸಬ್ಸಿ ಪಲ್ಯ, ಮೆಂತ್ಯ ಪಲ್ಯ ಫೇವ್ರೇಟ್ ರೀ. ಅದರಲ್ಲೂ ಸಬ್ಸಿ ಪಲ್ಯ ನನ್ನ ಫೇವ್ರೇಟ್ ಪಲ್ಯ ರೀ. ನಿಮಗೆಲ್ಲ ಯಾವುದೇ ಪಲ್ಯ ಇಷ್ಟ ಅಂತ ಕಮೆಂಟ್ ಮಾಡಿರಿ. ನಿಮ್ಗೆ ನಿಮ್ಮ ಫೇವ್ರೇಟ್ ಯಾವ ಪಲ್ಯ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ರಿ ಫ್ರೆಂಡ್ಸ. ನೋಡ್ಬೋದು ರೀ ಎಷ್ಟು ಮಸ್ತಾಗಿ ಕಾಣತದ. ನೋಡಿದ್ರೇ ಬಾಯಿಗೆ ನೀರು ಕಡಿತದ, ಅಷ್ಟು ಚಲೋ ಆಗ್ಯದ ನೋಡಿರಿ ಪಲ್ಯ. ನನಗಂತೂ ಸಬ್ಸಿ ಪಲ್ಯ ನನ್ನ ಫೇವ್ರೇಟ್ ರೀ. ಸಬ್ಸಿ ಪಲ್ಯ ಮತ್ತು ಹಸಿ ಕಡ್ಡಿ ಪಲ್ಯ ಇರ್ತದಲ್ಲ ರೀ, ಆ ಕಡ್ಡಿ ಪಲ್ಯ ನನಗಂತೂ ಭಾಳ ಇಷ್ಟ ನೋಡಿರಿ. ನಿಮ್ಗೆ ಯಾವ್ಯಾವ ಪಲ್ಯ ಇಷ್ಟ ಅಂತ ಬೇಗ ಕಮೆಂಟ್ ಮಾಡಿರಿ. ಇಲ್ಲಿ ನೋಡಿರಿ, ನಾನು ಜೋಳದ ರೊಟ್ಟಿ ಮಾಡತ್ತೀನಿ ರೀ. ಅದ್ರ ಜೊತೆಗೆ ಸಖತ್ ಕಾಂಬಿನೇಷನ್ ನೋಡಿರಿ. ಸಬ್ಸಿ ಪಲ್ಯ ಬಿಸಿ ಜೋಳದ ರೊಟ್ಟಿ ರೀ. ಮಸ್ತ್ ಅಂದ್ರೆ ಮಸ್ತ್ ನೋಡಿರಿ. ಯಾರಿಗೆಲ್ಲ ಯಾವ ಪಲ್ಯ ಇಷ್ಟ ಅಂತ ಕಮೆಂಟಲ್ಲಿ ತಿಳಿಸ್ರಿ ಫ್ರೆಂಡ್ಸ. ಪಲ್ಯ ಅಂತೂ ರೆಡಿ ಐತ್ರಿ. ನೋಡ್ಬೋದು ಯಾವ ರೀತಿಯಾಗಿ ಬಂದದಂತ. ನೀರು ಎಷ್ಟು ಹಾಕಿದ್ರಿ ಒಂದು ಚೂರು ಇಲ್ಲಿ ನೋಡಿರಿ. ಕರೆಕ್ಟ್ ಪಲ್ಯಕ್ಕೆ ತಕ್ಕಂಗೆ ಆಗ್ಯದ ನೋಡಿರಿ. ನೋಡ್ಬೋದು ಎಷ್ಟು ಮಸ್ತ್ ಆಗ್ಯದಪ್ಪ ಅಂತಂದ್ರೆ ಅಷ್ಟು ಚಲೋ ಆಗ್ಯದ. ನೋಡಿದ್ರೇ ಬಾಯಿಗೆ ನೀರು ಕಡಿತಾವೆ, ಅಷ್ಟು ಚೆಂದ ಆಗ್ಯದ ನೋಡಿರಿ.
ರೊಟ್ಟಿ ಅನ್ನಕ್ಕೆ ಎಲ್ಲದಕ್ಕೆ ನಡೀತದೆ ನೋಡಿರಿ. ನನಗಂತೂ ತೊಗರಿಬೇಳೆ ಹಾಕಿ ಸಬ್ಸಿ ಪಲ್ಯ ಭಾಳ ಇಷ್ಟ ರೀ. ನಮ್ಮ ಮನೆಯವರು ಅಷ್ಟೇ ರೀ. ನೋಡ್ಬೋದು ಎಷ್ಟು ಚಲೋ ಕಾಣತ್ತದಂತ. ಎಷ್ಟು ನೋಡಿದ್ರೇ ಬಾಯಿಗೆ ನೀರು ಕಡಿತಾವ. ಯಾರೆಲ್ಲ ಒಂದು ರೊಟ್ಟಿ ಉಣ್ಣೋರು 10 ರೊಟ್ಟಿ ಉಣ್ತಾರೆ, ಅಷ್ಟು ಚಲೋ ಆಗ್ಯದ ನೋಡಿರಿ ಪಲ್ಯ ಅಂತೂ. ನೋಡ್ಬೋದು ರೀ. ಈಗ ನಾನು ರೊಟ್ಟಿ ಮಾಡ್ತೀನಿ ರೀ ಫ್ರೆಂಡ್ಸ. ರೊಟ್ಟಿ ಮಾಡೋದೇನು ತೋರ್ಸಂಗಿಲ್ಲ ರೀ. ರೊಟ್ಟಿ ಮಾಡಿದ ರೆಸಿಪಿ ನಾನು ನಿಮ್ಗೆ ತೋರ್ಸೀನಿ ರೀ ಆಲ್ರೆಡಿ ಒಂದು ವಿಡಿಯೋದಾಗ. ಇದು ನಾನು ಈಗ ಪಲ್ಯ ಅಷ್ಟೇ ಶೇರ್ ಮಾಡ್ಕೊಂಡೇನಿ ರೀ ನಿಮ್ಮ ಜೊತೆಗೆ. ಈಗ ಪಲ್ಯ ಆದಮೇಲೆ ಈ ಕಡೆ ನಾನು ರೊಟ್ಟಿ ಮಾಡ್ತೀನಿ ರೀ ಫ್ರೆಂಡ್ಸ. ರೊಟ್ಟಿ ಆದಮೇಲೆ ಊಟ ನೋಡಿರಿ. ಬರ್ರಿ, ಯಾರಿಗೆಲ್ಲ ಸಬ್ಸಿ ಪಲ್ಯ ಇಷ್ಟ, ಜೋಳದ ರೊಟ್ಟಿ ಇಷ್ಟ, ಬರ್ರಿ ಊಟ ಮಾಡಮ್ ರೀ. ಇದು ಬೆಳಗಿನ ಲಾಗ್ ನೋಡಿರಿ. ಒಂದು ಸ್ವಲ್ಪ ಪೂಜೆ ಮಾಡಿದ್ರಿ ಎಷ್ಟು ಮಸ್ತ್ ಕಾಣತ್ತದಂತ ನೋಡ್ಬೋದು ರೀ. ನನಗಂತೂ ಕಣ್ಣು ಸಾಕಲತ್ತಿಲ್ಲ, ಅಷ್ಟು ಚಲೋ ದಾಸವಾಳ ಹೂವು ನಮ್ಮ ಕಂಪ್ನಿ ಹತ್ರ ಇದು ಕಡ್ಕೊಂಬಂದು ಪೂಜೆ ಮಾಡೀನಿ. ಎಷ್ಟು ಚಲೋ ಕಾಣತ್ತದ ನೋಡಿರಿ. ಈಗ ಡ್ಯೂಟಿಗೆ ಹೋಗೋ ಟೈಮ್ ರೀ ಫ್ರೆಂಡ್ಸ. ಬಾಯ್ ರೀ, ಮತ್ತು ಸಿಗ್ತೀನಿ ರೀ ಮುಂದಿನ ಲಾಗ್ ಒಳಗೆ. ಅಲ್ಲಿವರೆಗೂ